ಸಚಿವ ಸ್ಥಾನ ಕೈ ತಪ್ಪಿಸಿದ್ದರಿಂದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೇಸರ ಹೊರಹಾಕಿದ್ದಾರೆ. ಅಲ್ಲದೆ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಎಸ್ಆರ್ ಶ್ರೀನಿವಾಸ್, ಜಿಲ್ಲೆಯ ಜನ ನನಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಆಗ್ರಹಿಸಿದ್ದೇನು ನಿಜ, ಆದರೆ ಯಾರು ಹೇಳಬೇಕಿತ್ತು ಅವರೇ ಹೇಳಿಲ್ಲ ಎಂದು ಹೈಕಮಾಂಡ್ ವಿರುದ್ಧ ಬೇಸರಿಸಿದರು. ರಾಜಕೀಯದಲ್ಲಿ ನಮ್ಮಂತ ಸಾಮಾನ್ಯ ರೈತರ ಮಗ ಮೇಲೆ ಬರೋದು ತುಂಬಾ ಕಷ್ಟ. ಯಾರ ತಲೆ ಹೊಡೆದು ಹಣ ಸಂಪಾದನೆ ಮಾಡ್ತಾರೋ ಅಂತವರು ಮೇಲಕ್ಕೆ ಬರ್ತಿದ್ದಾರೆ ಎಂದು ಪ್ರಸ್ತುತ ರಾಜಕೀಯದ ಬಗ್ಗೆ ಆತಂಕ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಕಿತ್ತುಕೊಳ್ಳಲು ಅದೇನು ನನ್ನ ಅಪ್ಪನ ಆಸ್ತಿ ಅಲ್ಲ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಎಂದು ಕಟುಕಿದ್ದಾರೆ. ರಾಜಕೀಯದಲ್ಲಿ ಅನ್ಯಾಯದ ದುಡ್ಡು ಇರಬೇಕು ಅಥವಾ ಗಾಡ್ ಫಾದರ್ ಇರಬೇಕು, ಅವೆರಡೂ ನನ್ನಲ್ಲಿ ಇಲ್ಲ. ಹಾಗಾಗಿ ಸಚಿವ ಸ್ಥಾನ ತಪ್ಪಿದೆ. ಪ್ರಾಮಾಣಿಕತೆಗೆ ಬೆಲೆ ಎಷ್ಟಿದೆ ಅನ್ನೋದರ ಜಿಜ್ಞಾಸೆ ಈಗ ಮಾಡುತ್ತಿದ್ದೇನೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರೆ ನಿಮಗೂ ಕೂಡ ಮಿಸ್ ಆಗಿದೆ, ಏನ್ ಹೇಳ್ತೀರಾ ಸರ್? ಏನು ಹೇಳ್ತೀರ? ಏನು ಹೇಳೋದು? ಸಚಿವ ಸ್ಥಾನ ಮಿಸ್ ಆಗಿರೋಂಥ ಏನು ಹೇಳೋದು? 5 ಬಾರಿ MLA ಆದವರು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಜನಗಳು ಹೇಳ್ತಾ ಇದ್ದಾರೆ ಒಂದು ಹೊಸನರು ಒಂದು ಸ್ಥಾನ ಸಿಗಬೇಕಿತ್ತು. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳಬೇಕಾಗಿತ್ತು ಅವರು ಹೇಳಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭನಾಗೆ ನಮ್ಮಂಥ ಒಬ್ಬ ಸಾಮಾನ್ಯ ರೈತರ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ ಬೆಳಿಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರಿಯಾಗಿ ಆಗಬೇಕು, ಇದು ಕಷ್ಟ ಐತಿ ಅಂತ ಮತ್ತೊಮ್ಮೆ ನನಗೆ ಸಾಧಿಕಾಲ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ನಿಮ್ಗೇನಾದರೂ ಆಶ್ವಾಸನೆ ಕೊಟ್ಟಿದ್ದೀರಾ? ಏನು ಯಾರನ್ನೂ ಕೇಳಿರಲಿಲ್ಲ, ಆಶ್ವಾಸನೆ ಕೊಟ್ಟಿರಲಿಲ್ಲ. ಯಾರು ಆಶ್ವಾಸನೆ ಅದೇ ನಮ್ಮ ಅಪ್ಪನ ಆಸ್ತಿ. ಸಚಿವ ಸ್ಥಾನ ಇದು ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಉಯ್ಯಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ನಮಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ದರೆ ನಮಗೆ ಗುರ್ಸರಿದ್ದರೆ ಗುರ್ಸರು, ಎಲ್ಲೋ ಒಂದು ಕಡೆ ನಮಗೆ ಅರ್ಹತೆ ಇದ್ದರೆ ಅವಕಾಶಗಳು ಒದಗಿಬಿಡ್ತಾರೆ. ಇವತ್ತಾದರೆ ಅವಕಾಶಗಳು ಬರಬೇಕು ಅಂತಂದರೆ ಗಾಡ್ ಫಾದರ್ಗಳು ಇರಬೇಕು, ನಮ್ಮನ್ನು ಬಲವಾಗಿ ಸಮಸ್ಯೆಗಳನ್ನು ಅವಕಾಶ ಕೊಡಿಸೋಂಥ ಅಂತ ಇರಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ ಅನುಭವ ಆಯ್ತು ಅಷ್ಟೇ. ಅಲ್ಲ ಸರ್, ಈಗ ನಿಮ್ಮ ಯೋಗ್ಯತೆ ಗುರುತಿಸದೇ ಇರೋರು ಯಾರು ಸರ್? ಹೈಕಮಾಂಡ್, ಸಿಎಂ, ಯಾರ ಬಗ್ಗೆ ನಾನು ಹೇಳಕ್ಕೆ ಹೋಗಿ ಯಾರು ಮಾಡಿರ್ತಾರೋ ಅವ್ರಿಗೆ ಗೊತ್ತು. ಗುರುತಿಸ್ತಾರೆ ಗುರುತಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ನಾನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾರೋ ಇದ್ವಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನಾಗಬೇಕಾಗೈತೆ. ಏನಾರು ಆಗಿದ್ರೆ ಚರ್ಚೆ ಮಾಡೋದ್ರಿಂದ ಏನಾದರೂ ನನಗೆ ಕಾರ್ಯಕ್ಕೆ ಮಂತ್ರಿ ಮಾಡ್ತಾರೆ ಅನ್ನೋದಾದರೆ ಮಾಡೋಣ. ಅದನ್ನ ಮೀರಿ ಎಲ್ಲ ಹೋಗೈತೆ, ಎಲ್ಲ ಓದ್ತಾಂಡವ್ರೆ, ಎಲ್ಲ ಮಂತ್ರಿಗಳು ಆಗಿವ್ರೆ, ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ ಅಷ್ಟೇ. ಈಗ ಈ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಸಮಾಧಾನ ಇದೆ ಅನ್ನೋ ಮಾತಿದೆ. ಗೊತ್ತಿಲ್ಲ, ನಾನು ನಿಮ್ಮ ಮೀಡಿಯಾದಲ್ಲಿ ನೋಡಿದೆ, ಗೊತ್ತಿಲ್ಲ ನಮಗೇನು ಸಿದ್ದರಾಮಯ್ಯ ಹೇಳಿವ್ರೆ ಅರ್ಥವನ್ನು ಗೊತ್ತಿಲ್ಲ. ಅವ್ರಿಗೇನು ತೊಂದರೆ ಇತ್ತೋ ಏನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನೋ ಅಲ್ಲ. ತಮಗೆ ಸಚಿವ ಸ್ಥಾನ ನಾನು ಯಾರ್ದವ್ರು ಮಾತಾಡಿಲ್ಲ. ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಬಂದಿದ್ರು ಅಂತ ಇಲ್ಲ, ನಾನು ಯಾವತ್ತೂ ಸಚಿವ ಸ್ಥಾನ ಕೊಡಿ ಅಂತ ಕೇಳಿ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ. ನನಗೆ ಅಲ್ಲಿದ್ದಂಥ ನಾಯಕತ್ವದ ಬಗ್ಗೆ ಬೇಸರ ಆಯಿತು, ಅವರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅದರಿಂದ ನಾನು ಪಕ್ಷ ಬಿಟ್ಟೆ. ಅಷ್ಟು ಬಿಟ್ಬಿಟ್ರೆ ನಾನು ಎಲ್ಲಿರ್ತೀನೋ ಅಲ್ಲಿ ಪ್ರಾಮಾಣಿಕವಾಗಿರೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಅದರಲ್ಲಿ ನಮ್ಮ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗೆ ಕೆಲಸಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಈಗಾಗಬೇಕು. ಚರ್ಚೆ ಮಾಡೋರು ಮಾಡ್ತಾರೆ. ಜಿಜ್ಞಾಸೆ ಹುಟ್ಟು ಹಾಕಿದೆ ಅಂತ. ಪ್ರಾಮಾಣಿಕತೆಗೆ ಎಲ್ಲಿ ಬೆಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಈ ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಜಿಜ್ಞಾಸೆಗೆ ಒಳಗಾಗಿದೆ. ಇರ್ಬೋದು, ಏನೋ ಗೊತ್ತಿಲ್ಲ. ನಾನು ಜಾಸ್ತಿ ನಿರೀಕ್ಷಣೆ ಇಟ್ಕೊಂಡು ಯಾರ ಜೊತೆ ಇರಲ್ಲ. ಎಲ್ಲಿರ್ತೀನೋ ಅಲ್ಲಿಗೆ ನನ್ನ ಕ್ಷೇತ್ರದ ಜನಕ್ಕೆ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ, ಅವರು ನಾವು ಯಾರ ಜೊತೆ ಇರ್ತಾರೋ ಅವರು ಹಂಗೆ ನಮ್ಮ ಥರನೇ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೇ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ, ಈ ಪೊಲಿಟಿಕ್ಸೇ ಆ ಥರ ಡಬಲ್ ಗೇಮು, ಮೋಸ, ಇವೆಲ್ಲ ಈ ಪೊಲಿಟಿಕ್ಸ್ನಾಗ ಇದ್ದಿದ್ದೆ. ಇದು ನಮಗೆಲ್ಲ ಹೊಸ ಅನುಭವ ಅಷ್ಟೇ. ಸಂಬಂಧಿಗಳು ನಾವು ಕಾರಣಕ್ಕೋಸ್ಕರ ಗೊತ್ತಿಲ್ಲ, ಆ ಥರ ಏನಿಲ್ಲ.
ಈಗೇನು ಮೇಲಿದೆ, ಸೀದಾ ಮನೆ ಒಳಗೆ ಹೋಗೋದು, ಸ್ನಾನ ಮಾಡೋದು, ಹೋಗೋದು ಅಷ್ಟೇ. ಅಲ್ಲ ಸರ್, ಈಗ ಗುಬ್ಬಿ ಕಡೆ ಹೋಗೋದು. ಅಲ್ಲ ಸರ್, JDS ಅಲ್ಲಿ ನಿಮ್ಮನ್ನು ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅಂತ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅನ್ನು ಸರಿಯಾಗಿ ನಡ್ಸ್ಕೊಂತಿದ್ದಾರೆ ಅಂತ ಅನಿಸ್ತಿಲ್ಲ. ನಡೆಸ್ಕೊಂತಿಲ್ಲ ಅಂತ ಹೇಳಿ BJP ಹೋಗೋಣ? ಅಲ್ಲ, ಏನ್ ಮಾಡ್ತೀರಾ? ಸ್ವಂತ ಪಕ್ಷ ಕೊಟ್ಟೋಣ ಅಂತ. ಯೋಗ್ಯತೆ ಅರ್ಹತೆ ನಮಗಿಲ್ಲ. ನಾವು ಸ್ವಂತ ಪಕ್ಷ ಕಟ್ಟುವಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರು ಅಲ್ಲ. ನಾವೇನೋ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಂಥವ್ರು. ಬರೋ ಮೇಲೆ ಈ ಕ್ಷೇತ್ರದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನೋ ಗಳಿಸ್ಬೇಕು, ಇಲ್ಲ ಏನೋ ಅಧಿಕಾರವನ್ನು ಅನುಭವಿಸ್ಬೇಕು ಅನ್ನೋದು ಏನೂ ನನಗೆ ಇಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು, ಅದು ಅವಕಾಶ ವಂಚಿತ ಅಷ್ಟೇ. ಅದಕ್ಕೆ ಯಾರು ದೂಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಈ ಕೆಲವರು ಅಸಮಾಧಾನಿತರಂತೂ ಕೂಡ ರಾಜೀನಾಮೆ ಅವರವರ ಅಭಿಪ್ರಾಯ. ಕೆಲವರಿಗೆ ಅಲ್ಲಿ ಇಮ್ಯುಲೇಷನ್ ಆಗಿರುತ್ತೆ ಆ ಜಿಲ್ಲೆ ಒಳಗೆ, ಅದರಿಂದ ಜಿಲ್ಲೆ ಮುಖಂಡರು ಕೆಲವರೆಲ್ಲ ಕಾಲು ಎಳೆದಿರ್ತಾರೆ. ಅಂಥವೇನೇನೋ ಇರ್ತವೆ ಪಾಲಿಟಿಕ್ಸಾಗಿ. ಒಬ್ಬರಿಗೆ ಎಲ್ಲ ಈ ಹೆಂಗೆ ಅಂದರೆ ಒಬ್ಬನ ತುಳಿದು ಒಬ್ಬನ ಮೇಲೆ ಬರೋದೇ ಪಾಲಿಟಿಕ್ಸು. ಯಾವಾಗ ತುಳಿತಕ್ಕೊಳಗಾಗಿರ್ತಾರೋ ಅವರು ಅಲ್ಲಿದ್ದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ಇದೆಲ್ಲ ಬಿಟ್ಟು ಬಂದು ಹಂಗೆ ಅವರು ಬಿಟ್ಬಿಟ್ಟು ಹೋಗ್ತಿರ್ತಾರೆ. ಅವ್ರ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ಪಕ್ಷ ಇಷ್ಟ ಆಗುತ್ತೋ ಆ ಕಡೆಗೆ ಹೋಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ 11 ಕ್ಷೇತ್ರ ಇರತಕ್ಕಂಥ ಅದರಲ್ಲಿ ಕೊಡ್ಬೋದಿತ್ತು ಅಂತ ಕೊಡ್ಬೋದಿತ್ತು, ಕೊಟ್ಟಿಲ್ಲ. ಯಾರು ಕೇಳೋಣ? ಕೆಲವು ಜಿಲ್ಲೆಗೆ ಒಂದೂ ಕೊಟ್ಟಿಲ್ಲ. ಈಗ ರಾಮನಗರ ಜಿಲ್ಲೆ ಬರೀ 4 ಜನ ಗೆದ್ದವ್ರೆ, ಮುಖ್ಯಮಂತ್ರಿಗಳವ್ರೆ, ಒಂದು ಮಂತ್ರಿ ಐತೆ. ಮಂಡ್ಯ 5 ಜನ ಅವರೇ, ಅಲ್ಲಿ 2 ಕೊಟ್ಟಿದ್ದಾರೆ. ಇಲ್ಲಿ ನಾವು 7 ಜನ ಗೆದ್ದಿದ್ದೀವಿ, 11 ಜನ MLA ಇರ್ತಕ್ಕಂಥದ್ದು. ರಾಜ್ಯದ 2ನೇ ದೊಡ್ಡ ಜಿಲ್ಲೆ. ಇಲ್ಲಿ ಒಂದು ಕೊಡ್ಬೋದಾಯ್ತು, ಯಾರಿಗಾನ ಕೊಡ್ಬೋದಾಯ್ತು. ಹಿರಿಯರಿದ್ದರು, ಜಯಚಂದ್ರ ಅವರಿದ್ದರು, ಷಡಾಕ್ಷರಿ ಅವರಿದ್ದರು. ಅವ್ರನ್ನಾರ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ನಾವು. ಷಡಾಕ್ಷರಿನೂ ಜಯಚಂದ್ರನೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು, ಯಾರನ್ನೂ ಮಾಡಿಲ್ಲ. ಗೊತ್ತಿಲ್ಲ. ಅಲ್ಲ ಸರ್, ಈಗ ನಿಮ್ಗೆ ಸಿಕ್ಕಿಲ್ಲ, ಕೋಪನೋ ಪ್ರದರ್ಶನ ಇಲ್ಲ, ಯಾವ್ದು ಅಸಮಾಧಾನ ಇಲ್ಲ, ವೈರಾಗ್ಯನ ಏನು ಮಾಡೋಣ? ಯಾರನ್ನ ಕೋಪ ಮಾಡ್ಕೊಳ್ಳೋಣ? ಮಠಕ್ಕಂತೂ ಹೋಗೋದಾಗಲ್ಲ. ಮಠಕ್ಕಂತೂ ಹೋಗಲ್ಲ, ವಯಸ್ಸು ಮುಗ್ದೋಗೈತೆ. ಈಗ ಯಾರನ್ನೂ ಕೋಪ, ಬಡವನ್ನ ಕೋಪ ದವಡೆಗೆ ಮೂಲ ಅಂತ ಈಗ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ. ಈಗ ಕೋಪ ಮಾಡ್ಕೊಂಡು ಯಾರು ತಗೋಗೋಣ? ಎಲ್ಲೋಗೋಣ? ಇನ್ನು 1.5 ವರ್ಷನೋ 1.25 ವರ್ಷ ಅವಕಾಶ ಐತಿ, ಕಾಯೋಣ. ಆವಾಗ ತೀರ್ಮಾನ ಮಾಡುವಾಗ ನಮ್ಮ ಜನ ಕಾನ್ಸ್ಟಿಟ್ಯೂನ್ಸಿ ಜನ ಹೆಂಗೆ ಹೇಳ್ತಾರೆ ಹಂಗೆ ತೀರ್ಮಾನ ಮಾಡ್ಕೊಂಡು ಹೋಗೋದಷ್ಟೇ. 1.5 ವರ್ಷಕ್ಕೆ ತೀರ್ಮಾನ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಏನು ನನಗೆ ಕನ್ಫರ್ಮ್ ಆಗಿ ಏನು ಹೇಳಲ್ಲ. ಅಲ್ಲ ಸರ್, ಇವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಅಂದರೆ ಇದಕ್ಕೇನು ಡ್ಯಾಮೇಜ್ ಗೊತ್ತಿಲ್ಲ. ಅದನ್ನು ನೆಕ್ಸ್ಟ್ ಅಧಿಕಾರ ಇರಬೇಕು ಅಂತ ಯಾರ್ಯಾರು ಆಸೆ ಪಟ್ಟಿರ್ತಾರೋ ಅವ್ರು ಯೋಚನೆ ಮಾಡಬೇಕು. ಅಧಿಕಾರ ನಾವು ನೆಕ್ಸ್ಟು ನಾವೇ 28ಕ್ಕೆ ನಾವೇ ಅಂತ ಹೇಳ್ತಾರಲ್ಲ, ಅವ್ರು ಯೋಚನೆ ಮಾಡಬೇಕು ಅಲ್ವಾ? 28ಕ್ಕೆ ನಾವು ಬರಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆ ಒಳಗೆ ಯಾರ್ಯಾರಿಗೆ ಪ್ರಾಧಾನ್ಯತೆ ಕೊಡಬೇಕು, ಯಾರ್ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಇರಬೇಕು. ನನ್ನಿಂದವರೇ ನನ್ನ ಕೆಲಸ ಮಾಡ್ತಾರೆ ಎಲ್ಲ. ಕಾಂಗ್ರೆಸ್ಸಲ್ಲಿ ಹೆಂಗೆ ಅಂದರೆ ಎಲ್ಲ ಸಮುದಾಯಗಳಿಗೂ ಅವಕಾಶ ಕೊಡಬೇಕು ಅನ್ನೋದು ಇಟ್ಕೊಂಡು ಮಾಡಿರ್ತಾರೆ. ಎಲ್ಲರಿಗೂ ಅವಕಾಶ ಕೊಟ್ಟವ್ರೆ, ಅದರಿಂದ ಕೆಲವ್ರಿಗೆ ಅವಕಾಶ ಮಿಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಕೊಡಲ್ಲ ಅಂತ ಹೇಳಿದ್ದೀನ. ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ. ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ. ಇವತ್ತು ನಮಗೆ MD ಫೋನ್ ಹಾಕಿದರು, 1,000 ಕೋಟಿ ನಾವು ಇದ್ರದಕ್ಕೆ ಕಾಸು ಕೊಡಬೇಕು, ಯಾರು ಡೀಸೆಲ್ ಸಪ್ಲೈ ಮಾಡಿರೋರಿಗೆ ನಾವು 2 ವರ್ಷ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ಬೋದು. ಈಗ ನಾವು ಟೆಂಡರ್ ಕರೀಲೇಬೇಕು, ತಿರ್ಗಾ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇರೋದೆಲ್ಲ ಲಾಸು. ಏನೂ ಬದಲಾವಣೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಜಾಗದಾಗೆ ಕೂತ್ಕೊಂಡು ಏನು ಮಾಡೋಣ? TADA ತಗೊಂಡು, TADAನೂ ಇಲ್ಲ ತಗೊಂಡು ಏನು ಮಾಡೋಣ? ಇದು ಕೆಲಸ ಮಾಡೋಕ್ಕೆ ಅವಕಾಶ. ಇದನ್ನು ಕೊಡ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳಿದ್ದೆ ಅಲ್ಲೇ. ನಾನು ಇವರು ಚೀಫ್ ಮಿನಿಸ್ಟರ್ ಆದಾಗಲೇ ರಾಜೀನಾಮೆ ಕೊಡ್ತೀನಿ, ನಾನು ಇದ್ರಾಗ ಇರಲ್ಲ ಅಂತ ಹೇಳಿದ್ದೆ. ನಾನು ನಾಳೆ ಕೊನೆವರೆಗೂ ಹೋಗಿ ಅದಕ್ಕೆ ರಾಜೀನಾಮೆ ಕೊಡ್ತೀನಿ. ಥ್ಯಾಂಕ್ ಯು ಸರ್.